ಈ ದಸರಾ ಮಾತ್ರ ಭಯಂಕರವಾಗಿದೆ, ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ನಾವೇ ಬಂದಿದ್ವಿ ಆರಾವಳಕ್ಕೆ. ಜನಸಾಗರ ಮಾತ್ರ ಏನ್ ಕಮ್ಮಿ ಇಲ್ಲ. ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ, ಖಂಡಿತ ನೀವೆಲ್ಲರೂ ಟ್ರೈ ಮಾಡಿ ನೋಡಿ. ಇವಾಗ ಬೊಂಬು ಬಿರಿಯಾನಿ ಒಂದು ಟ್ರೈ ಮಾಡ್ತಾ ಇದೀವಿ. ನನ್ ಮಗ ಆಗಿನ ಕಾಲದ ಫುಡ್ ಎಲ್ಲ ತಗೊಂಡ್ ಬಂದಿದೀವಿ. ರಿವ್ಯೂ ಕೇಳೋಣ ಬನ್ನಿ. ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಅಪ್ಪ ಅಮ್ಮನ ಇದೇ ತರ ತೆಗಿತಾ ಇದ್ರು. ನೋಡಿ ನಾವು ನಮ್ಮ ಮಕ್ಳುಗಳು ತೆಗಿಯಾಗ ಆಗ್ಬಿಟ್ಟಿದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ರಾಧಿಕಾ. ಸೊ ಇವತ್ತು ನಾವು ಹೋಗ್ತಾ ಇರುವಂಥ ಜಾಗ ನಮ್ಮ ಮೈಸೂರಿನ ಆಹಾರ ಮೇಳಕ್ಕೆ. ಈ ಜನ ಎಲ್ಲ ನೋಡ್ತಾ ಇದ್ರೆ ಅಪ್ಪಟ ಊರ ಹಬ್ಬನ ಕಣ್ ತುಂಬಿಸ್ಕೊಂಡಂಗಿತ್ತು ನಮ್ಮ ಆಹಾರ ಮೇಳ. ಜನಸಾಗರ ಮಾತ್ರ ಏನು ಕಮ್ಮಿ ಇಲ್ಲ. ಆಹಾರಕ್ಕೆ ಹುಡ್ಕೊಂಡು ಬಂದಿರೋ ಇರುವೆಗಳ ಥರ ಕಾಣ್ತಾ ಇದ್ರು. ಒಟ್ಟಾರೆ ಒಂದು ಇರುವೆ ಗೂಡು ಥರ ಇತ್ತು ನನ್ನ. ಹೊರಗಡೆ ಪಾರ್ಕಿಂಗ್ ಹೋದಾಗ ಏನು ಸ್ಮೆಲ್ ಅಂತೀಯಮ್ಮ, ಫುಲ್ ಘಮ ಘಮ ಅಂತ ಇದೆ. ಒಳಗಡೆ ಹೋದಾಗ ಯಾವ ಹೋಟೆಲ್ ಏನು ಟೇಸ್ಟ್ ಮಾಡಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಬೇಬಿ ಲೆಫ್ಟ್ ಸೈಡ್ ಹೋದ್ರೆ ನಾನ್ ವೆಜ್ ಇದೆ, ರೈಟ್ ಸೈಡ್ ಹೋದ್ರೆ ವೆಜ್ ಇದೆ. ಹಂಗೆ ಮುಂದೆ ಹೋದ್ರೆ ಒಂದು ಸ್ವಲ್ಪ ನೋಡ್ತಾನೆ, ಮುಂದೆ ಹೋದ್ರೆ ಡೆಸರ್ಟ್ಗಳಿದೆ. ನೀನು ಏನು ತಿಂತೀಯಾ? ವೆಜ್ ತಿಂತೀಯಾ ನಾನ್ ವೆಜ್ ತಿಂತೀಯಾ? ನಾನ್ ವೆಜ್ ತಿಂದು ಸಾಕಾಯ್ತಪ್ಪ, ನಡಿ ನಾವು ವೆಜ್ಜೇ ತಿನ್ನೋಣ. ಹಂಗೆ ಹೋಗ್ಬೇಕಾದ್ರೆ ನೋಡಿ ನನ್ನ ಮಗನ ಎತ್ಕೊಂಡು ನಾವು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಆದರೆ ಅವರು ಮಗು ಎತ್ಕೊಂಡು ಹೊಟ್ಟೆ ಪಾಡಿಗೋಸ್ಕರ ಹೋಗ್ತಾ ಇದ್ದಾರೆ. ನೋಡಿ ಇದರಲ್ಲೇ ಗೊತ್ತಾಗುತ್ತೆ ದಸರಾ ಎಲ್ಲರಿಗೂ ಒಂದೇ ಅಲ್ಲ ಅಂತ. ನೀವು ಅವ್ರ ಹತ್ರ ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಪಾಪ ಅವ್ರಿಗೆ ಬೇಜಾರು ಮಾಡಬೇಡಿ ಅಷ್ಟೇ. ಬೇಬಿ ಅಲ್ಲಿ ನೋಡು, ಬೊಂಬು ಮಶ್ರೂಮ್ ಬಿರಿಯಾನಿ ಇದೆ, ಬಾ ಹೋಗೋಣ. ನಾನೇ ಹೋಗಿ ಆರ್ಡರ್ ಮಾಡಿದೆ ಫ್ರೆಂಡ್ಸ್, ಇವ್ರು ಯಾಕೋ ಬರೋ ಥರನೇ ಕಾಣಿಸ್ಲಿಲ್ಲ. ನಾವೇ ಬಂದಿದ್ವಿ ಆರಾವಳಕ್ಕೆ. ಇವಾಗ ಬೊಂಬು ಬಿರಿಯಾನಿ ಒಂದು ಟ್ರೈ ಮಾಡ್ತಾ ಇದೀವಿ. ಹೇಗಿದೆ ಅಂತ ಅನ್ಬಿಟ್ಟು ಹಾಗೆ ಹೇಳ್ತೀವಿ. ಓಕೆ, ಬಂಬು ಮಶ್ರೂಮ್ ಬಿರಿಯಾನಿ, ಬೇಬಿಕಾರ್ನ್ 65, ಬೇಬಿಕಾರ್ನ್ ಚಿಲ್ಲಿ, ಮಶ್ರೂಮ್ ಪೆಪ್ಪರ್ ಡ್ರೈ ಟ್ರೈ ಮಾಡಿದ್ವಿ. ಅವ್ರ ಫೇಸ್ ನೋಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ, ಪಾಪ ಡಿಸಪಾಯಿಂಟ್ ಆಗೋದ್ರು. ಬಿಸಿ ಬಿಸಿಯಾಗಿ ತಿಂದಿದ್ರೆ ಏನು ಚೆನ್ನಾಗಿರ್ತಿತ್ತೇನೋ ಗೊತ್ತಿರಲಿಲ್ಲ. ಬಟ್ ನಮಗೆ ಫುಲ್ ಆರೋಗ್ಬಿಟ್ಟಿತ್ತು, ಡಿಸಪಾಯಿಂಟ್ ಆಗೋದ್ವಿ ಅಲ್ಲೇ. ಹೋಗ್ಲಿ ಬಿಡಿ, ಬೇರೆ ಫುಡ್ ಟ್ರೈ ಮಾಡೋಣ. ಊಟ ತಿಂದಾದ್ಮೇಲೆ ಕುಡಿಯೋಕೆ ನೀರು ಬೇಕಲ್ವಾ? ಸೊ ಅಲ್ಲಿ ಸಿಲ್ವರ್ ಕಲರ್ ಟ್ಯಾಂಕ್ನಲ್ಲಿ ಕುಡಿಯೋ ನೀರು ಇಟ್ಟಿದ್ದಾರೆ. ನೀವು ಬಾಟಲ್ಸ್ ಏನಾದ್ರು ತಗೊಬಂದಿದ್ರೆ ಫಿಲ್ ಇಲ್ಲಿ ಊಟ ತಿಂದ್ರೆ ಸ್ಟಾಲಲ್ಲಿ ಇದು ಆಪೋಸಿಟ್ ನೋಡಿ, ಇಲ್ಲೇ ಹ್ಯಾಂಡ್ ವಾಶ್ ಜಾಗ ಅಲ್ಲೇ ಇರೋದು. ಹಾಯ್, ಗುಡ್ ಮಾರ್ನಿಂಗ್ ಡಾರ್ಲಿಂಗ್. ಡಾರ್ಲಿಂಗ್ ಎದ್ಬಿಟ್ಟು ಹಂಗೆ ನನ್ನ ಮಗ ಎಲ್ಲಿ ಕೊಟ್ಟವ್ರು ಯಾರು ಫೇಮಸ್ ಆಗಿದ್ರೆ ಇಲ್ಲಿ ಬನ್ನಿ, ಮಿಸ್ ಮಾಡದೆ ಬಂದು ಟ್ರೈ ಮಾಡಿ. ನೋಡಿ ಡೆಸರ್ಟ್ ಐಟಮ್ ಇದೆ. ಈ ಸ್ಟಾಲಲ್ಲಿ ಜಸ್ಟ್ 20 ರೂಪೀಸ್ಗೆ ಡೆಸರ್ಟ್ ಐಟಮ್ ಸಿಗ್ತಿದೆ. ಒಂದ್ಸಲ ಟ್ರೈ ಮಾಡಿ, ಮಿಸ್ ಮಾಡಿದೆ. ಚಾಕೋ ಕೇಕ್ ನೋಡಿ, ಸಿರಪ್ ಎಷ್ಟು ವಿಶಾಲವಾಗಿ ಸುರಿತಾ ಇದ್ದಾರೆ ಅಂತ. ಟ್ರೈ ಮಾಡಿದ್ದು ಸಿಂಗಲ್ ಬೆರಿ ಬ್ಲಾಸ್ಟು ಮತ್ತು ಸಿಂಗಲ್ ಮ್ಯಾಶ್ ಮೆಲೋ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು ಆ ಚಾಕ್ಲೇಟು ಮ್ಯಾಶ್ ಮೆಲೋ, ಅದು ಬಿಸಿಯಾಗಿತ್ತು ಕೂಡ. ಆಹಾರ ಮೇಳಕ್ಕೆ ಹೋದಾಗ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ, ಖಂಡಿತ ನೀವೆಲ್ಲರೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿತ್ತು. ಲೈಟ್ ಫುಡ್ ಏನಾರ ತಗೊಳ್ಳೋಣ ಅಲ್ಲ. ಮುಲ್ಬಾಗಾಗಿ ಮಸಾಲೆ ದೋಸೆ ತಿನ್ನೋಣ ಅಂತ ಬಂದಿದೀವಿ. ಸೊ ಕೇಳೋಣ ಅವ್ರಲ್ಲಿ ಏನ್ ಸ್ಪೆಷಲ್ ಅಂತ. ಮೇಡಮ್, ನಮ್ಮಲ್ಲಿ ಮುಲ್ಬಾಗಲ್ ಗೀ ಮಸಾಲೆ ದೋಸೆ, ನಾವು ಮುಲ್ಬಾಗ್ಲಿಂದ ಪ್ರಾಪರ್ ಮುಲ್ಬಾಗ್ಲಿಂದ ಬಂದಿದೀವಿ. ನಮ್ಮಲ್ಲಿ ಮುಲ್ಬಾಗಲ್ ಗೀ ಮಸಾಲೆ ದೋಸೆ, ಪುಡಿ ದೋಸೆ, ಆನಿಯನ್ ದೋಸೆ, ಮತ್ತೆ ಗೀ ಬಾಸ್ ದೋಸೆ, ಮೆಕ್ಸಿಕನ್ ದೋಸೆ ಎಲ್ಲ ಸಿಗತ್ತೆ. ನಮ್ಮಲ್ಲಿ ರಿಮೋಟಿನೂ ಸಿಗತ್ತೆ, ಇಡ್ಲಿ ಸಿಗತ್ತೆ, ಬಂಗಾರಪೇಟೆ ಚಾಟ್ ಸಿಗತ್ತೆ. ಯಾವುದೇ ರೀತಿ ಟೇಸ್ಟ್ ಅಲ್ಲಿ ಮಾತ್ರ ಕಮ್ಮಿ ಇಲ್ಲ ನಮ್ದು. ಚೆನ್ನಾಗಿದೆ ಮೇಡಮ್, ಪ್ರೈಸ್ ಅವೆಲ್ಲ ಬಿಸಿ ಬಿಸಿ ಇವಾಗ್ಲೇ ಮಾಡ್ಕೊಡ್ತಾರೆ. ಇವಾಗ್ಲೇ ಬಿಸಿ ಬಿಸಿ ತಯಾರಾಗತ್ತೆ. ಜೊತೆಲಿ ಏನ್ ಸ್ಪೆಷಲ್ ಅಂತಂದ್ರೆ ಶುದ್ಧವಾದ ನಂದಿನಿ. ಆಹಾರ ಮೇಳಕ್ಕೆ ಬಂದವರೆಲ್ಲ ಮೈಸೂರು ದಸರಾಕ್ಕೆ ಬನ್ನಿ. ಏನಂದ್ರೆ ಮೈಸೂರು ದಸರಾಕ್ಕೆ ಬರೋರೆಲ್ಲ ಆಹಾರ ಮೇಳಕ್ಕೆ ಬನ್ನಿ ಅಂತ ಹೇಳಕ್ ಹೋದ್ರು ಅಷ್ಟೇ. ಓಕೆ, ಥ್ಯಾಂಕ್ ಯು, ಬಾಯ್. ನೋಡಿ ಯುನೀಕ್ ಆಗಿಟ್ಟಿರೋ ಕಂಬದ ಮನೆ ಅನ್ನೋ ಹೆಸರಲ್ಲಿ ಏನಿದೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ.
ಕಾಲದಲ್ಲೆಲ್ಲ ಕಂಬದ ಮನೆ ಅಂತ ಎಲ್ಲ ಇತ್ತು. ಇವಾಗ ಅದು ಜಂಕ್ ಫುಡ್ ಇಂದ ತುಂಬ್ಕೊಂಡ್ಬಿಟ್ಟಿದೆ. ಸೊ ನಾವು ಆಗಿನ ಕಾಲದ ಫುಡ್ ಎಲ್ಲ ತಗೊಂಡ್ ಬಂದಿದೀವಿ. ಫಾರ್ ಎಕ್ಸಾಂಪಲ್ ಒಚ್ಚಾವಿಗೆ, ಕಾಯಾಲು, ಇಡ್ಲಿ, ಅಥೆಂಟಿಕ್ ಫುಡ್ ಮಾಡ್ತಾ ಇದೀವಿ. ಈ ತರ ಎಲ್ಲ ಏನು ಅದಕ್ಕೋಸ್ಕರ ನಾವು ಕಂಬದ ಮನೆ ಅಂತ ಹೆಸರಿಟ್ಟಿದೀವಿ. ಎಲ್ಲರೂ ಬನ್ನಿ, ಒಚ್ಚಾವಿಗೆ, ಕಾಯಾಲು ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಅಲ್ಲೋದಾಗ ಕಂಬದ ಮನೆ ಒಚ್ಚಾವಿಗೆನ ಮಾತ್ರ ಟ್ರೈ ಮಾಡದೇ ಇರಬೇಡಿ. ಅವ್ರ ಕಸ್ಟಮರ್ ಒಬ್ಬರ ಹತ್ರನೇ ರಿವ್ಯೂ ಕೇಳೋಣ ಬನ್ನಿ. ದೀಕ್ಷಿತ್. ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ನಳ ಮಹಾರಾಜನ ಕೈ ರುಚಿ ನೋಡಿದೀರಾ? ನಳ ಮಹಾರಾಣಿಯರ ಕೈ ರುಚಿ ನೋಡೋಕೆ ಕಂಬದ ಮನೆಗೆ ಬನ್ನಿ. ಹಾರ್ಟ್ಲಿ ವೆಲ್ಕಮ್. ದಾವಣಗೆರೆಗೆ ಹೋಗ್ಬೇಕು ಅಂತಿಲ್ಲ. ದಾವಣಗೆರೆ ಬೆಣ್ಣೆ ದೋಸೆ ಇಲ್ಲೇ ಐತೆ, ಬಂದು ಟೇಸ್ಟ್ ಮಾಡಿ ಒಂದ್ಸಲ. ಜಸ್ಟ್ 50 ರೂಪಾಯಿಗೆ ಸಖತ್ತಾಗಿರೋ ದಾವಣಗೆರೆ ಬೆಣ್ಣೆ ದೋಸೆ. ಅವ್ರು ಹಾಕೋ ಸ್ಟೈಲ್ಗೆ ಫಿದಾಗಿ ಹೋಗ್ಬಿಡ್ತೀರಾ. ನಾವು ದಾವಣಗೆರೆ ಬೆಣ್ಣೆ ದೋಸೆ ಸ್ಟಾಲ್ ಇಟ್ಟಿದ್ದೀವಿ. ಎಲ್ಲ ಮೈಸೂರಿನ ಜನತೆಗೂ ಆಹಾರ ಮೇಳಕ್ಕೆ ಸುಸ್ವಾಗತ. ಎಲ್ಲರೂ ಬಂದು ನಮ್ಮ ಬೆಣ್ಣೆ ದೋಸೆಯನ್ನ ಟೇಸ್ಟ್ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಇಲ್ಲಿ ಒಬ್ರಲ್ಲ ಇಬ್ರಲ್ಲ, ಸ್ಟಾಲಲ್ಲಿರೋ ಎಲ್ಲರೂ ನಿಮ್ಮನ್ನ ಪ್ರೀತಿಯಿಂದ ಕರೀತಾರೆ ನೋಡಿ. ಹೋಗಿ ದಾವಣಗೆರೆ ಬೆಣ್ಣೆ ದೋಸೆ ಬಿಸಿ ಬಿಸಿಯಾಗಿ ಮಾಡ್ಕೊಡ್ತಾರೆ. ತುಪ್ಪ ದೋಸೆ, ಬೆಣ್ಣೆ ಇವ್ರನ್ನ ತೆಗಿರಿ. ಹಂಗೆ ಬರ್ತಾ ಬರ್ತಾ ಈ ಕಡೆ ನೋಡಿದ್ರೆ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಕೂಡ ಮಾಡ್ತಾರೆ. ಯಾರ್ಯಾರು ಗಿಣ್ ತಿಂದಿಲ್ಲ ನೋಡಿ, ಇಲ್ಲಿ ಗಿಣ್ಣದು ಅಂಗಡಿನೇ ಇದೆ. ಗಿಣ್ಗಳು ಅದು ಹೆಸರು ಗೊತ್ತಾಗ್ಲಿಲ್ಲ, ವೆಯ್ಟ್ ಮಾಡಿ ಹೇಳ್ತೀನಲ್ಲ. ಹೇಳು. ನಂಜನಗೂಡಿನ ಅವಲಕ್ಕಿ ಗಿಣ್ಣು. ಅಲ್ಲ ಗೈಸ್, ಇಲ್ಲಿ ಬಂದಾಗ ಎಲ್ಲ ಫುಡ್ ತಿಂತಾ ಇರ್ತಾರೆ. ಇಲ್ಲಿ ಆಕ್ಚುಲಿ ಏನ್ ಬೇಕಂದ್ರೆ ಹೋಟೆಲ್ ಅಂಗಡಿಗಳಂದ್ರೆ ಮಾತ್ರ ಚೇರ್ಗಳಿದೆ. ಇಲ್ಲಿ ನೋಡಿ ಎಲ್ಲಾನು, ಅಲ್ಲೆಲ್ಲ ಕುತ್ಕೊಂಡೆಲ್ಲ ಕೆಳಗ್ ತಿಂತಾ ಇರ್ತಾರೆ. ನೀವು ಅಕಸ್ಮಾತ್ ತಿಂದಾಗ ಬಾಟ್ಲ್ ಆಗ್ಲಿ ಪ್ಲೇಟ್ ಆಗ್ಲಿ ದಯವಿಟ್ಟು ಬಂದು ಇದ್ರೊಳಗೆ ಹಾಕಿ. ಡಸ್ಟ್ಬಿನ್ ಇದೆ, ಅದ್ರೊಳಗೆ ಹಾಕಿ ಹಾಕ್ಬಿಟ್ಟು ಯಾರಿಗೆ ಆಗ್ಲಿ ಅವರು ಕೆಲಸ ಮಾಡ್ತಾರಲ್ಲ, ಒಂದು ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಬನ್ನಿ ಮುಂದೆ ನೋಡೋಣ, ಇನ್ನು ಗೇಮ್ಸ್ ಗಳಿದೆ, ಮಗಳ್ಗಳು ನೋಡೋ ತರ. ದಯವಿಟ್ಟು ಮಿಸ್ ಮಾಡದೆ, ಈ ದಸರಾ ಮಾತ್ರ ಭಯಂಕರವಾಗಿದೆ, ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಬೇಬಿ ಧಾರಾಳ ಹೋಗು, ನೀನು ಮಗು ತರ ಆರಾಮಾಗಿ ಹೋಗ್ಬೋದು. ಪರ್ ಪೀಪಲ್ಗೆ 100 ರೂಪೀಸ್ ಮಕ್ಳಿಗೆ ಆಟ ಆಡಕ್ಕೆ. ನೀವು ಹೋಗ್ಬೋದಮ್ಮ, ಮಗುನ ಮಾತ್ರ ಕಳ್ಸಕ್ಕಿಲ್ಲ, ನೀವು ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ನೋಡಿ ಅಲ್ಲಿ ಯಾವ ತರ ಎಂಜಾಯ್ ಮಾಡ್ಬೋದು ಅಂತ. ಟ್ರೈನ್ ನೋಡಿ ಮೈಸೂರು ಟು ಬೆಂಗಳೂರು ಹೋಗ್ತಾ ಇದೆ. ಯಾರು ಬೇಕು ಹತ್ಕೊಳ್ಳಿ. 100 ಬನ್ನಿ ಗೈಸ್, ಎಂಜಾಯ್ ಮಾಡೋಣ. ಇಲ್ಲಿ ನೋಡಿ ಗೈಸ್, ಆಕ್ಟಿವ್ ಹೊಂಡನ ಮಾಡಿಫೈ ಮಾಡಿದ್ದಾರೆ. ಓಲ್ಡ್ ಆಕ್ಸಿಸ್ ಮತ್ತೆ ಓಲ್ಡ್ ಆಕ್ಟಿವ್ ಹೊಂಡ ಅದನ್ನೆಲ್ಲ ರಿಮೂವ್ ಮಾಡಿ ಇಲ್ಲಿ ನೋಡಿ ಯಾವ ತರ ಫ್ರಾಂಚೈಸಿ ಆಗಿ ರೆಡಿ ಮಾಡಿದ್ದಾರೆ. ಈ ಸಲ ಮಾತ್ರ ಯೂನಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ ನೋಡಕ್ಕೆ. ರೈಸ್ ಇಲ್ಲಿ ನೋಡಿ, ಕುದುರೆ ರೈಸ್ ಅಂದ್ರೆ ಇದು ರಿಯಲ್ ರೈಸ್ ಅಂದ್ರೆ ಇದ್ರ ಬಂದ್ರೆ ಎಲ್ಲಾ ತರ ಎಂಜಾಯ್ ಮಾಡೋಣ. ಎಲ್ಲಾ ಮಕ್ಳುಗಳು ಆಟ ಆಡ್ತಾ ಇದಾರ, ಎಲ್ಲ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಾರೆ ನೋಡಿ, ಎಲ್ಲಾರು ವಿಡಿಯೋ ಮಾಡ್ತಾ ಇದಾರೆ. ಇದೇ ತರ ನಾವುಗಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಅಪ್ಪ ಅಮ್ಮ ಇದೇ ತರ ತೆಗಿತಾ ಇದ್ರು. ಈಗ ನೋಡಿ ನಾವು ನಮ್ಮ ಮಕ್ಳುಗಳು ತೆಗಿಯಾಗ ಆಗ್ಬಿಟ್ಟಿದೀವಿ. ನೋಡಿ ನನ್ ಮಗ ಇವನ್ ಇವಾಗಲ್ಲ, ಇನ್ನೊಂದ್ ಸ್ವಲ್ಪ ಬೆಳೆದಾದ್ಮೇಲೆ ಅವನು ಆಟ ಆಡ್ತೀನಿ ನಾನು. ಇವಾಗ ಒಂದ್ ಕಡೆಯಿಂದ ಎಂಜಾಯ್ ಮಾಡ್ಕೊಂಡ್ ಬರ್ತಾ ಇರಲಿಲ್ಲ. ಬನ್ನಿ ನೋಡೋಣ, ನೆಕ್ಸ್ಟ್ ನೋಡೋಣ. ಈ ಅಂಗಡಿಯವರು ಒಂದು ಮಾತು ಹೇಳಿದ್ರು ರೀ, ತುಂಬ ಬೇಜಾರಾಯಿತು. ಅದೇನಂದರೆ ಒಂದೊತ್ತು ಊಟನ 200-300 ರೂಪಾಯಿ ಕೊಟ್ಟು ಕಣ್ಣು ಮುಚ್ಕೊಟ್ಟು ಖರ್ಚು ಮಾಡಿಬಿಟ್ಟು ಬರ್ತೀರಾ, ಆದರೆ ನಾವು ಅದೇ ಒಂದೊತ್ತು ಊಟಕ್ಕೆ ಊಟ ಮಾಡ್ದೇನೆ ದುಡಿತಾ ಇದ್ದೀವಿ ರೀ. 10 ರೂಪಾಯಿ 20 ರೂಪಾಯಿ ನಮ್ಮ ಹತ್ರ ನೀವು ಬಾರ್ಗೇನ್ ಮಾಡಬೇಡಿ ಅಂತ ಹೇಳಿದ್ರು. ಈ ವರ್ಷ ದಸರಾ ನೋಡೋಕ್ಕೆ ಜನ ಸಾಗರ ಊರಿಂದ ಬರ್ತಾ ಇದ್ದಾರೆ. ಅದೇ ರೀತಿ ಬೇರೆ ಬೇರೆ ಊರಿಂದ ಬಂದು ಜೀವನ ಕಟ್ಕೊಳ್ಳೋಕ್ಕೆ ಈ ದಸರಾದಲ್ಲಿ ಕಾಯ್ತಾ ಇದ್ದಾರೆ ರೀ. ನಾನು ಹೇಳೋದಿಷ್ಟೇ, ನಾವು ಖುಷಿಯಾಗಿರೋಣ, ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಳ್ಳೋಣ.
ಸಾವಿರ ಕೊಟ್ಟು ಖರ್ಚು ಮಾಡಿ ಖುಷಿಯಾಗಿರ್ತೀವಿ. ಅದೇ ಒಂದು 10 ರೂಪಾಯಿ 20 ರೂಪಾಯಿ ಅವ್ರಿಗೆ ಕೊಟ್ಟು ಖುಷಿ ನೋಡ್ರಿ, ನಿಮ್ಮ ಮನಸ್ಸು ತೃಪ್ತಿಯಾಗಿರುತ್ತೆ. ಹಾಗೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ ಫ್ರೆಂಡ್ಸ್, ಈಗ ವಿಡಿಯೋ ಮುಕ್ತಾಯಗೊಳ್ಳುವ ಸಮಯ ಆಗಿದೆ. ಸೊ ಈ ಬ್ಲಾಗ್ ನಿಮಗೆ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ದಯವಿಟ್ಟು ತಿಳಿಸಿ. ನಮ್ಮನ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಮೆನ್ಷನ್ ಮಾಡಿರ್ತೀವಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಬಾಯ್. ಎಲ್ಲಾರನ್ನ ಅಲ್ಲಿ ಕಳಿಸ್ತಾ ಇದಾರೆ. ಈ ಕಡೆ ಒಂದು ಗೇಟ್ ಇದೆ, ಆ ಕಡೆ ಒಂದು ಗೇಟ್ ಇದೆ. ಧಾರಾಳಕ್ಕೆ ಬರ್ಬೋದು. ಏನ್ ದೂರ ಆಗ್ಬೇಕು ಪಾರ್ಕಿಂಗ್, ಅದೊಂದು ಒಂದು ಸ್ವಲ್ಪ ರಿಸ್ಕ್ ಇದೆ, ಆದ್ರೆ ಸೇಫ್ನೇ. ಓಕೆ ಗಾಯ್ಸ್, ಬಾಯ್.